ವೆಲ್ಕಮ್ ಬ್ಯಾಕ್ ಅಗೇನ್. ಹೇಗಿದ್ದೀರಾ ಎಲ್ಲರೂ? ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಸಿನಿಕ್ ಡ್ರೈವ್ ಕರ್ಕೊಂಡು ಹೋಗಿದ್ದೆ, ಹಾಗೆ ಬೀಚ್ ಹತ್ರ ಕರ್ಕೊಂಡು ಬಂದಿದ್ದೆ. ಇನ್ನು ನಾನು ವೆನಿಸ್ ಬೀಚ್ ಹತ್ರನೇ ಇದ್ದೀನಿ. ಇವಾಗ ನಾವು ಇನ್ನೂ 2 ಪ್ಲೇಸ್ನ ವಿಸಿಟ್ ಮಾಡಬೇಕು, ಅಲ್ಲಿಗೆ ರೆಡಿಯಾಗಿದ್ದೀವಿ. ಇಲ್ಲಿ ಚಳಿ ಸ್ಟಾರ್ಟ್ ಆಗಿತ್ತು, ಹಾಗಾಗಿ ಜೀನ್ಸ್ ಹಾಕ್ಕೊಂಡು ಫುಲ್ಲು ಮತ್ತು ಎಲ್ಲ ನಮ್ಮ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಚಂದು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಅದಾದಮೇಲೆ ಮತ್ತೆ 2 ಪ್ಲೇಸ್ನ ಕವರ್ ಮಾಡಬೇಕು. 4 ಗಂಟೆವರೆಗೂ ಕ್ಲೈಮೇಟ್ ಚೆನ್ನಾಗಿತ್ತು. ಇವಾಗ ಫುಲ್ಲು ಚಳಿ ಆಗೋದಕ್ಕೆ ಶುರುವಾಗಿದೆ, ಹಾಗಾಗಿ ಇಬ್ಬರೂ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಬಂದ್ವಿ. ಇವನ್ ಚಂದು ಕೂಡ ಅಷ್ಟೇ, ಅವ್ರ ಡ್ರೆಸ್ ಕೂಡ ಇವಾಗ ಚೇಂಜ್ ಮಾಡ್ಕೊಂಡು ಬಂದರು. ಶೂ ಹಾಕೊಂಡ್ಬಿಡ್ತೀವಿ ಇಬ್ಬರು. ಅಂತೂ ಫುಲ್ ಡ್ರೈವ್ ಮಾಡಿ ಸುಸ್ತಾಗ್ತಾರೆ ಅನಿಸುತ್ತೆ. ಆಲ್ಮೋಸ್ಟ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದಕ್ಕೆ 1-1.5 ಗಂಟೆ ಅಂತ ಬೇಕು. ಜಸ್ಟ್ ಒಂದು 10 ಮೈಲ್ಸ್ ಇದ್ರೂ ಕೂಡ ಟ್ರಾಫಿಕಲ್ಲೇ ಅದು 45 ಮಿನಿಟ್ಸ್ 50 ಮಿನಿಟ್ಸ್ ತೋರಿಸ್ತಾ ಇದೆ. ಜಾಗ ಹತ್ರ ಇದೆ, ಬಟ್ ಜಾಸ್ತಿ ಟ್ರಾಫಿಕ್ಕಿಂದ ಲೇಟಾಗಿ ರೀಚ್ ಆಗ್ತೀವಿ. ಬನ್ನಿ, ಇನ್ನೇನು ಡಾರ್ಕ್ ಆಗೋದಕ್ಕೆ ಶುರುವಾಗ್ತಿದೆ, ಅಷ್ಟರಲ್ಲಿ ಆ ಪ್ಲೇಸ್ನ ವಿಸಿಟ್ ಮಾಡಬೇಕು. ಚಂದು, ಎಲ್ಲಿಗೆ ಹೋಗೋದು ನೆಕ್ಸ್ಟ್? ಏನು ಪ್ಲಾನು? ನೆಕ್ಸ್ಟು ಗೆಟಿ ಪಾರ್ಕ್ ಅಂತ ಇದೆ ಇಲ್ಲಿ, ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಬೆಳಕಿದ್ದಂಗೆ ಅಲ್ಲಿ ಸ್ಕಲ್ಪ್ಚರ್ಸ್ ಎಲ್ಲ ಇದೆ, ಬ್ಯೂಟಿಫುಲ್ ಆಗಿದೆ ಫೋಟೋಸ್ ತೊಗೊಳೋದಕ್ಕೆ ಎಲ್ಲ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಹಾರ್ಟ್ ಮ್ಯೂಸಿಯಮಿಗೆ ಕರ್ಕೊಂಡ್ಬಂದಿದ್ದಾರೆ ಚಂದು. ಬೇರೆ ಕಡೆ ಹೋಗಬೇಕಿತ್ತು, ಇಲ್ಲೆಲ್ಲಾನು ಸ್ವಲ್ಪ ಕನ್ಫ್ಯೂಸ್ ಆಗೋ ಥರ ಇದೆ. ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ. ನಮಗೂ ಸರ್ಪ್ರೈಸು ಏನಂದರೆ ಇಲ್ಲಿ ಟ್ರ್ಯಾಮ್ ತೊಗೊಬೇಕು. ಸ್ಮಾಲ್ ಟ್ರೈನ್ ಥರ ಇರುತ್ತಲ್ಲ, ಮೆಟ್ರೋ ಥರ, ಅದು ಟ್ರ್ಯಾಮ್ ತಗೊಂಡು ನಾವು ಇವಾಗ ಕಾರ್ ಪಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಂದ ಒಂದು ಹಿಲ್ಲಿ ಏರಿಯಾ ಥರ ಇದೆ. ಆ ಹಿಲ್ ಮೇಲ್ಗಡೆ ಹೋಗಿ ಅಲ್ಲಿದೆ ಅದು ಒಬ್ಸರ್ವೇಟ್ರಿ, ಅಂದರೆ ಮ್ಯೂಸಿಯಮ್. ಸೊ ಆ ಮ್ಯೂಸಿಯಮಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇದೆಯಂತೆ. ನಾವು ಸ್ವಲ್ಪ ಟೈಮ್ ಲೇಟಾಗಿ ಬಂದಿರೋದ್ರಿಂದ ನಾವೇನು ನೋಡಬೇಕೋ ಅದನ್ನು ಮಾತ್ರ ನೋಡಿ ಅಂತ ಎಲ್ಲರೂ ಸಜೆಸ್ಟ್ ಮಾಡೋದ್ರಲ್ಲಿ. ಅದನ್ನು ಮ್ಯೂಸಿಯಂ ಫುಲ್ ಕಂಪ್ಲೀಟಾಗಿ ನೋಡೋದಕ್ಕೆ 2 ಅವರ್ ಬೇಕಾಗುತ್ತೆ. ಸೊ ನೀವು ಯಾರೆಲ್ಲ ಪ್ಲ್ಯಾನ್ ಮಾಡಿದ್ರೆ ಬೇಗನೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಎಲ್ಲನೂ ನೋಡ್ಬೋದು ನೀಟಾಗಿ. ಬಟ್ ನಾವು ಎಷ್ಟಾಗುತ್ತೋ ಅಷ್ಟು ಇಬ್ಬರು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ.
ಗೆಟ್ಟಿ ಮ್ಯೂಸಿಯಮಿಗೆ ಬಂದಿದ್ವಿ. ಇಲ್ಲಿ ತುಂಬ ಇದೆ ನೋಡೋದಕ್ಕೆ, ತುಂಬ ಡೀಟೇಲ್ ಆಗಿ ಆರ್ಟ್ ಬಗ್ಗೆನೇ ಫೋಕಸ್ ಮಾಡಿ ತುಂಬ ಇಟ್ಟಿದ್ದಾರೆ. ಪೇಂಟಿಂಗ್ಸ್ ಇಟ್ಟಿದ್ದಾರೆ, ಅದು ತುಂಬ ಹಳೆಯ ಪೇಂಟಿಂಗ್ಸು, ತುಂಬ ವರ್ಷ 100-200 ಇಯರ್ಸ್ ಹಳೆಯ ಪೇಂಟಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ತುಂಬ ಸ್ಕಲ್ಪ್ಚರ್ಸ್ನೆಲ್ಲ ಇಟ್ಟಿದ್ದಾರೆ. ಇಲ್ಲೆಲ್ಲನೂ ಒಂದೊಂದು ನಾವು ಕ್ಯಾಪ್ಚರ್ ಮಾಡಿದ್ದೀವಿ ವಿಡಿಯೋದಲ್ಲೂ. ಸೊ ಅದೆಲ್ಲನೂ ಒಂಥರ ಸ್ಕಲ್ಪ್ಚರ್ಸ್ ಮಾಡಿ ಇಟ್ಟಿದ್ದಾರೆ. ಅದೆಲ್ಲ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿತ್ತು, ಬಟ್ ತುಂಬ ಟೈಮ್ ಇರಲಿಲ್ಲ. ಸೊ ನಾವು ಅದಕ್ಕೆ ಮೇನ್ ಏನಿತ್ತು ಅದನ್ನು ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ನಾವು ಕಾರ್ ಪಾರ್ಕ್ ಮಾಡಿದ್ವಿ ಅಲ್ವಾ, ಇಲ್ಲೇ ಬಿಫೋರ್ ನಾವು ಹೋಗೋದಕ್ಕಿಂತ ಮುಂಚೆನೇ ಕಾರ್ ಪಾರ್ಕಿಂಗ್ನ ಪೇ ಮಾಡಿಬಿಟ್ಟು ಆಮೇಲೆ ಹೊರಡಬೇಕು. ಇದೆಯಾ ಲಿಟಲ್ ಇಂಡಿಯಾ. ನೀವು ಯಾರೆಲ್ಲ ಇಂಡಿಯಾ ಮಿಸ್ ಮಾಡ್ಕೊತಾ ಇದ್ರೆ, ನೀವು ಇಂಡಿಯಾ ವಿಸಿಟ್ ಮಾಡಬೇಕು ಕ್ವಿಕ್ಕಾಗಿ ಅಂತಂದರೆ ನೀವು ಲಾಸ್ ಏಂಜಲೀಸ್ ಬಂದು ಈ ಮಿನಿ ಲಿಟಲ್ ಇಂಡಿಯಾಗೆ ಬರ್ಬೋದು. ಇಲ್ಲೆಲ್ಲಾನು ಸೇಮ್ ನಮ್ಮ ಇಂಡಿಯಾದಲ್ಲಿ ಇರೋ ಥರನೇ ಇರುತ್ತೆ. ಎಲ್ಲ ಶಾಪ್ಸ್ ಹಾಗೆ ಎಲ್ಲ ಥಿಂಗ್ಸೂ ಸಿಗುತ್ತೆ ಇಲ್ಲಿ. ಈಗಷ್ಟೇ ನಮ್ಮ ಸೌತ್ ಇಂಡಿಯನ್ ಉಡುಪಿ ಪ್ಯಾಲೇಸಲ್ಲಿ ಊಟ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಉಡುಪಿ ಥಾಲಿ ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ನನಗೂ ಇಷ್ಟ ಆಯಿತು. ಪ್ಲೇಟ್ ಫುಲ್ ಫಿನಿಶ್ ಮಾಡಿದ್ರಿ. ತುಂಬ ಊಟ ಕೊಟ್ಟಿದ್ರು ಅಂತ ಅನಿಸ್ತು. ನಮ್ಮ ಬೆಂಗಳೂರಲ್ಲಿ ದರ್ಶನಿಗಳಲ್ಲಿ ಉಡುಪಿ ರೆಸ್ಟೋರೆಂಟ್ಸಲ್ಲಿ ಕೊಡ್ತಾರಲ್ಲ ಆ ಥರನೇ ಎಲ್ಲ ವೆರೈಟಿ ಇಟ್ಬಿಟ್ಟು ಕೊಟ್ಟಿದ್ರು, ಚೆನ್ನಾಗಿ ಅನ್ನಿಸ್ತು. ಫುಲ್ ಮೀಲ್ಸ್ ನೋಡಿದ್ರಲ್ಲ, ಇಂಡಿಯನ್ಸ್ ಇರೋ ಕಡೆ ತೋರಿಸಿ ಅಂತ ಕೇಳ್ತಾ ಇದ್ರಿ. ಫುಲ್ಲು ಒಳಗಡೆ ಉಡುಪಿ ಹೋಟೆಲ್ ಒಳಗಡೆ ಬರೀ ನಮ್ಮ ಇಂಡಿಯನ್ಸೇ ಇದ್ದಿದ್ದು. ಊಟ ಕೂಡ ಅಷ್ಟೇ ರುಚಿಯಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಹೊಟ್ಟೆ ಕೂಡ ಅಷ್ಟೇ ಹಸ್ತಿತ್ತು. ತುಂಬಾ ಇಷ್ಟ ಆಯಿತು. ರಸಮ್ ಎಲ್ಲ ತುಂಬ ಚೆನ್ನಾಗಿತ್ತು. ಫುಲ್ಲು ಸೂಪ್ ಥರ ಕುಡಿದ್ಬಿಟ್ವಿ ರಸಮ್ನ. ನಾವು ಆ್ಯಕ್ಚುಲಿ ಇನ್ನೊಂದು ಪ್ಲೇಸ್ ವಿಸಿಟ್ ಮಾಡಬೇಕಿತ್ತು, ಮಾಡಲಿಲ್ಲ. ಎಲ್ಲಿ ಅದು ಒಂಥರ ಸ್ಕೈಲೈನ್ ವ್ಯೂ ನೋಡ್ಬೋದಾಗಿತ್ತು. ಲೈಟ್ಸ್ ಎಲ್ಲ ಇರುತ್ತಲ್ಲ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಆದರೆ ಅದು ಕ್ಲೋಸ್ ಆಗಿದೆ ಅಂತ ತೋರಿಸ್ತಾ ಇತ್ತು ಅದರಲ್ಲಿ ಅಬ್ಸರ್ವೇಟ್ರಿ. ಸೊ ಬೇರೆ ದಿನ ಇನ್ನೊಂದು ದಿನ ಯಾವಾಗ ಓಪನ್ ಇದೆಯಂತೆ, ಆ ಟೈಮಲ್ಲಿ ಪ್ಲ್ಯಾನ್ ಮಾಡಿ ಹೋಗೋಣ ಅಂದ್ಕೊಂಡು ವಾಪಸ್ ಬಂದಿದ್ದೀವಿ. ಟ್ರಾಫಿಕ್ಕೂ ತುಂಬ ಇತ್ತು. ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂದರೂ ಇಲ್ಲಿ 1 hour ಡ್ರೈವ್ ಮಾಡಬೇಕು ಅಂತ ಅನಿಸುತ್ತೆ. ತುಂಬ ಡಿಸ್ಟೆನ್ಸಲ್ಲಿದೆ, ತುಂಬ ಬಿಗ್ ಸಿಟಿ ಇದು ಅಂತ ಹೇಳ್ಬೋದು. ಸೊ ಇವಾಗ ಮತ್ತೆ ಬ್ಯಾಕ್ ಟು ಹೋಟೆಲ್. ನಾಳೆಗೆ ರೆಡಿ ಆಗೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ನಾಳೆ ನಿಮ್ಮೆಲ್ಲರನ್ನೂ ಮತ್ತೆ ಮೀಟ್ ಮಾಡ್ತೀವಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಗೈಸ್. ಬಾಯ್.